ಹಲವಾರು ನಮ್ಮ ಕಬ್ಬು ಬೆಳೆಗಾರರ ಜೊತೆ ಚರ್ಚೆ ಮಾಡಿ ನಿರ್ಣಯಕ್ಕೆ ಬರ್ತು. ಬಹಳ ನಡೆದತ್ತೆ, ನೀವೆಲ್ಲ ಸೇರಿದಿರತ್ತೇಳಿ ಏನೂ ನಡೆದಿಲ್ಲ ಅಂತೇಳಿ ತಿಳ್ಕೊಬೇಡ್ರಿ. 3200 ರೂಪಾಯಿಗೆ ಬಂದೈತಿ ಅಂದ್ರೆ ನಡೆದಾಗ ಬಂದೈತಿಲ್ಲ ಮತ್ತ, ಹೌದಲ್ರಿ? ನೀವೆಲ್ಲ ಗಟ್ಟಿಯಾಗಿ ಹೇಳ್ತಿರತ್ತೇಳಿ ಇದು ರೊಕ್ಕ ನಿಮಗಿದೆ. MLA ಸಾಹೇಬ್ರ, ಇವತ್ತು 5 ದಿನ ಸ್ವಾಭಿಮಾನದ ರೈತರ ಜಾತ್ರೆ ಆಗದ, ಕಬ್ಬು ಬೆಳೆಗಾರರ ಜಾತ್ರೆ. ಮುಖ್ಯಮಂತ್ರಿ ಅವ್ರಿಗೂ ಬಹುಶಃ ಇದು ಗೊತ್ತಾಗಿತ್ತು. ಮುಖ್ಯಮಂತ್ರಿ 60 ನನಗೆ SP ಅವ್ರು ಹೇಳತ್ತೀರ, DC ಅವರು ಹೇಳತ್ತೀರ. ಯಾಕಂದ್ರೆ ಮುಖ್ಯಮಂತ್ರಿ ಕೂಡ ಸಾಕಷ್ಟು ಕಾರ್ಖಾನೆ ಮಾಲೀಕರು ಬಗೆಹರಿಸಿರಪ್ಪ. ಯಾಕಂತಂದ್ರ ಗುರ್ಲಾಪುರದಾಗ ಜಾತ್ರೆ ಚಾಲು ಆಗೈತೆ ಅನ್ನೋದು ಮುಖ್ಯಮಂತ್ರಿಗೆ ಗೊತ್ತಾಗೈತೆ. ಹುಲಿಗೋಡ್ರ ಕಾಶಿ ಮಾಡಬೇಡ್ರಿ. ಪ್ರಧಾನಮಂತ್ರಿಗೂ ಗೊತ್ತಾಗೈತಿ, ಪ್ರಧಾನಮಂತ್ರಿಗೂ ಗೊತ್ತಾಗ್ಬೇಕು. ಯಾಕೆ ಗೊತ್ತಾಗ್ಬೇಕಪ್ಪ ಅಂದ್ರ ನಮ್ದು 9.5 ರಿಕವರಿಯನ್ನ 1025 ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ. ಇವತ್ತು ನಾವು ಬೀದಿ ಒಳಗೆ ಕುಂಡು ಅವಶ್ಯಕತೆ ಬರ್ತಿರ್ಕಿಲ್ಲ. ಆ ರಿಕವರಿ ಅಷ್ಟೇ ಹೋದ್ರೆ ಇವತ್ತು ನಮಗೆ 4200 ರೂಪಾಯಿ ಕಬ್ಬಿನ ಬೆಲೆ ಸಿಗ್ತಿತ್ತು. ರಿಕವರಿಯನ್ನು ಹೆಚ್ಚು ಮಾಡಿ 3550 ರೂಪಾಯಿ 10.25 ರಿಕವರಿ ಮಾಡ್ಯಾರ. ಅದ್ರೊಳಗೆ 900 ರೂಪಾಯಿ HND ಕಟ್ಟಾರ. ನಿಮಗೆ 2700 ರೂಪಾಯಿ ನರೇಂದ್ರ ಮೋದಿ ಪ್ರಕಾರ ಉಳಿದಿಲ್ಲ. ಅದ ಯಾವುದು ಗೊತ್ತಾಗೋದಿಲ್ಲ ಯಾರಿಗೂ. ಯಾಕೆ ಗೊತ್ತಾಗೋದಿಲ್ಲ ಅಂತಂದ್ರ ನಾವು ಮೊದಲು ಶಾನ್ಯಾರಾಗಬೇಕಾಗಿತ್ತು. ಇವತ್ತು ಹೆಂಗ್ ಗುರ್ಲಾಪುರ ಜಾತ್ರೆ ಒಳಗ ಕಬ್ಬು ಬೆಳೆಗಾರ ಜಾತ್ರೆ ಮಾಡತ್ತಿರಲಿಲ್ಲ, ನಾವು ಇದರ 4 ಪಟ್ಟು ಬೆಳ್ಕೋತ ಹೋದ್ವು ಅಂತಂದ್ರೆ ಅವ್ರ ಹಣಿಬಾರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಹಣಿಬಾರ ನೀವೇ ಬರ್ತೀರಿ. ಜಿಲ್ಲಾ ಉಸ್ತುವಾರಿ ಕೂಡ ಹಿಡ್ಕೋ ಸರ್ಕಾರದ ಟೋಟಲ್ ಎಲ್ಲರದು ಕೂಡ ಹಣಿಬಾರನ್ನ ಬೆಳೆಯವ್ರು ನೀವು ಹಿಡಿದಿರಿ, ಹೌದಲ್ರಿ? ಈಗ ತಮ್ಮಣ್ಣವ್ರು ಸಾಹೇಬರು ಬಂದಾರ, ಎಲ್ಲ MLAಗಳು ಬಂದು ನಿಂಗೆ ಕೊಂಡ್ಬೇಕಲ್ಲ, ಇಲ್ಲ ಬರಬೇಕು ಬೇಡ? ಈಗ ನಮ್ಮ ಭಾಗದ ಶಾಸಕರು ಬಾಲಚಂದ್ರ ಜಾರಕಿಹೊಳಿ ಸಾಹೇಬರು ಕೂಡ ಬರಬೇಕು. ಅವರು ಕೂಡ ನಿನ್ನೆ ನನಗ DSP ಅವ್ರ ಫೋನ್ ಹಚ್ಚಿಕೊಟ್ಟಾಗ ನಾ ಅವ್ರಿಗೆ ಹೇಳಿದಿನ, ನೋಡ್ರಿ ಇದು ನಾನು ಮಾಡ್ತಕ್ಕಂಥ ನನ್ನ ವೈಯಕ್ತಿಕ ಇದು ಅರಬಾವಿ ಕ್ಷೇತ್ರದ ಜಾತ್ರೆ ಅಲ್ಲ, ಇಡೀ ಜಿಲ್ಲೆ ಜಾತ್ರೆ ಚಾಲು ಆಗೈತಿ, ರಾಜ್ಯದ ಜಾತ್ರೆ ಚಾಲು ಆಗೈತಿ. ದಯವಿಟ್ಟು ಶಾಸಕರ ನೀವು ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಇದನ್ನು ಗಂಭೀರವಾಗಿ ತಿಳಿಸ್ರಿ, ಪ್ರಭಾಕರ್ ಕೋರೆಗೆ ತಿಳಿಸ್ರಿ, ಕತ್ತಿ ಅವ್ರಿಗೆ ತಿಳಿಸ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ತಿಳಿಸಿ ನೀವು ಚರ್ಚೆ ಮಾಡ್ರಿ ಅನ್ನುವಂಥ ವಿಷಯನ ಕೂಡ ಅವರಿಗೆ ಹೇಳಿದಾಗ ಅವರು ಕೂಡ ಅದ್ರ ಬದಲು ಇಲ್ಲ ಪೂಜಾರಿ ಅವರು ನನಗೆ ಇದು ಅರ್ಥ ಆಗೈತಿ, ಯಾಕಂದ್ರೆ ಕಬ್ಬು ಬೆಳೆಗಾರ ಕೂಡ ಸಂಕಷ್ಟದಾಗದಾರು, ಅವ್ರದ್ದು ಏನೂ ಕೇಳೋದು ತಪ್ಪಿಲ್ಲ, 100% ನಾನು ಪ್ರಯತ್ನ ಮಾಡ್ತೀನಿ. ನಿನ್ನ ಕೂಡ ಚರ್ಚೆ ಆಗಿತ್ತು, ಯಾಕಂದ್ರೆ ಎಲ್ಲ ಚರ್ಚೆ ಮಾಡಿದ್ದು ನಿಮ್ಗೆ ಹೇಳ್ಬೇಕಾಗತ್ತೆ ನಾವು.